ಭಾನುವಾರ, ಗುರುವಾರ ಮತ್ತು ಶನಿವಾರದ ದಿನದಂದು ಶುಭ ಕಾರ್ಯವನ್ನು ಪ್ರಾರಂಭ ಮಾಡಿ. ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಸಕ್ಸಸ್ ರೇಟ್ ಹೇಳುವಂಥದ್ದು ಖಂಡಿತವಾಗಿಯೂ ಇರುತ್ತೆ. ಇನ್ನು ಹೋಟೆಲ್ ಉದ್ಯಮಿಗಳು ಯಾರು ಈ ಒಂದು ರಾಶಿಯಲ್ಲಿರ್ತಕ್ಕಂಥವರಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ. ಲಾಸ್ ಆಗಬಹುದು, ನಷ್ಟ ಉಂಟಾಗಬಹುದು. ಆ ರೀತಿಯಾದಂತಹ ಒಂದು ಉದ್ಯಮವನ್ನು ಮಾಡ್ತಕ್ಕಂಥವರು, ಆಹಾರ ಪದಾರ್ಥಗಳ ಮಾರಾಟ, ಕ್ರಯ ವಿಕ್ರಯಾದಿಗಳನ್ನು ಮಾಡ್ತಕ್ಕಂಥವರು, ಇವರೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ಈ ಒಂದು ಸಂವತ್ಸರದಲ್ಲಿ ಜಾಗರೂಕತೆಯನ್ನು ವಹಿಸುವಂಥದ್ದು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಳಿತು ಹೊಳತಕ್ಕಂಥ ಒಂದು ವಿಶೇಷವಾದಂತಹ ಕಿವಿ ಮಾತನ್ನು ಕೂಡ ಈ ಒಂದು ರಾಶಿಯವರಿಗೆ ಹೇಳುತ್ತಾ, ಸಕಲ ದೋಷಗಳ ಪರಿಹಾರಾರ್ಥವಾಗಿ ಈ ಒಂದು ರಾಶಿಯವರು ಯಾವ ಮಂತ್ರವನ್ನು ಹೇಳಿಕೊಳ್ಳಬಹುದು ಇದು ವಿಶೇಷ. ಯಾಕೆಂದರೆ ನೋಡಿ, ಈ ಒಂದು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವಿಶೇಷವಾಗಿ ಮಂತ್ರ ರೂಪದಲ್ಲಿ ಓಂ ವೆಂಕಟೇಶಾಯ ನಮಃ, ವೆಂಕಟೇಶ್ವರನ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಅಥವಾ ವೆಂಕಟೇಶ್ವರನ ನಾಮಾವಳಿಯನ್ನು ಹೇಳಿಕೊಳ್ಳಿ. ಸಾಧ್ಯವಾದಲ್ಲಿ ಈ ಒಂದು ವರ್ಷ ತಿರುಪತಿ ಯಾತ್ರೆಯನ್ನು ಕುಟುಂಬ ಸಮೇತ ಹೋಗಿ ಮಾಡ್ಕೊಂಡು ಬರ್ತೀರಿ ಅಂತಂದರೆ ಖಂಡಿತವಾಗಿಯೂ ಮಾಡ್ಕೊಂಡು ಬನ್ನಿ. ಇದರಿಂದ ಉತ್ತಮವಾದ ಒಂದು ಫಲವನ್ನು ತಾವು ನಿರೀಕ್ಷಣೆಯನ್ನು ಮಾಡಬಹುದು.